ಹಾಯ್ ಫ್ರೆಂಡ್ಸ್, ಕಿವಿ ಹಣ್ಣಿನ ಸೇವನೆಯು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ. ಇದರ ದೈನಂದಿನ ಸೇವನೆಯು ಅನೇಕ ಗಂಭೀರ ಕಾಯಿಲೆಗಳಿಂದ ಪರಿಹಾರವನ್ನು ನೀಡುತ್ತದೆ. ಕಿವಿ ಹಣ್ಣಿನಲ್ಲಿ ಬಹಳಷ್ಟು ಉತ್ಕರ್ಷಣ ನಿರೋಧಕಗಳು, ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಬಿ6 ಇದೆ. ಇದು ಅನೇಕ ರೋಗಗಳನ್ನು ತೊಡೆದುಹಾಕಲು ಅವಶ್ಯಕವಾಗಿದೆ. ಮತ್ತು ಕಿವಿ ಹಣ್ಣು ಅನೇಕ ರೀತಿಯ ಪಾರ್ಶ್ವವಾಯು ಮತ್ತು ಹೃದ್ರೋಗ ಅಪಾಯವನ್ನು ಕಡಿಮೆ ಮಾಡುತ್ತವೆ. ಕಿವಿ ಹಣ್ಣನ್ನು ಇತರ ಹಣ್ಣುಗಳಿಗಿಂತ ಹೆಚ್ಚು ಶಕ್ತಿಶಾಲಿ ಹಣ್ಣು ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು ನಿಮ್ಮ ಕಣ್ಣುಗಳಿಗೆ ತುಂಬ ಪ್ರಯೋಜನಕಾರಿಯಾಗಿದೆ. ನೋಡಿ, ಕಿವಿ ಹಣ್ಣು ತಿಂದರೆ ಆರೋಗ್ಯಕ್ಕೆ ತುಂಬ ಲಾಭ. ಆದರೆ ಕಿವಿ ಹಣ್ಣು ತಿಂದ ಮೇಲೆ ಏನು ತಿನ್ನಬಾರದು ಅನ್ನೋದೇ ಪ್ರಶ್ನೆ. ಕಿವಿ ಹಣ್ಣನ್ನು ಕಿವುಚಿ ತಿಂದ ನಂತರ ತಿನ್ನಬಾರದ ಅನೇಕ ಪದಾರ್ಥಗಳಿವೆ, ಏಕೆಂದರೆ ನೀವು ಕಿವಿ ಹಣ್ಣನ್ನು ತಿಂದ ನಂತರ ಅಂತಹ ಯಾವುದನ್ನಾದರೂ ಸೇವಿಸಿದರೆ ನಂತರ ಅನೇಕ ವೈದ್ಯಕೀಯ ತಜ್ಞರು ಮತ್ತು ಆಹಾರ ತಜ್ಞರು ಕಿವಿ ಹಣ್ಣಿನ ಸೇವನೆಯು ಅನೇಕ ಚರ್ಮ ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗಬಹುದು ಮತ್ತು ಗ್ಯಾಸ್ ಸಮಸ್ಯೆ, ವಾಂತಿ, ದೀರ್ಘಕಾಲದ ಹೊಟ್ಟೆ ಅಸಮಾಧಾನದಂತಹ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಎಂದು ನಂಬುತ್ತಾರೆ. ಹಾಗಾದರೆ ಕಿವಿ ಹಣ್ಣನ್ನು ತಿಂದ ನಂತರ ಯಾವ ಯಾವ ಪದಾರ್ಥಗಳನ್ನು ತಿನ್ನಬಾರದು ಎಂಬುದನ್ನು ತಿಳಿದುಕೊಳ್ಳೋಣ. ನಂಬರ್ 1, ಹಾಲಿನೊಂದಿಗೆ. ಕಿವಿ ಹಣ್ಣು ತಿಂದ ನಂತರ ಎಂದಿಗೂ ಹಾಲನ್ನು ಸೇವಿಸಬೇಡಿ. ಅದು ನಿಮಗೆ ತುಂಬ ಹಾನಿಕಾರಕವಾಗಿದೆ, ಏಕೆಂದರೆ ಕಿವಿ ಹಣ್ಣಿನಲ್ಲಿ ಸಾಕಷ್ಟು ವಿಟಮಿನ್ ಸಿ ಇದ್ದು ಇದು ಹಾಲನ್ನು ಮೊಸರು ಮಾಡಲು ಸಹಾಯ ಮಾಡುತ್ತದೆ. ನೀವು ಕಿವಿ ಹಣ್ಣು ತಿಂದ ನಂತರ ಹಾಲು ಸೇವಿಸಿದರೆ ಹಾಲು ಹೊಟ್ಟೆಯಲ್ಲಿ ಜೀರ್ಣವಾಗುವ ಬದಲು ಮೊಸರು ಮಾಡುತ್ತದೆ. ಅದು ನಿಮ್ಮ ಅಜೀರ್ಣದ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ ಮತ್ತು ಗ್ಯಾಸ್ ಸಮಸ್ಯೆಗಳು, ವಾಂತಿ ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಕಿವಿ ಹಣ್ಣಿನಲ್ಲಿ ಇರುವ ಅಕ್ಟಿನಿಡಿನ್ ಹಾಲಿನ ಪ್ರೋಟೀನ್ಗಳನ್ನು ಹೊಡೆಯುತ್ತವೆ ಮತ್ತು ಹಾಲಿಗೆ ಕಿವಿ ಹಣ್ಣು ಸೇರಿಸುವುದರಿಂದ ಅದನ್ನು ದಪ್ಪವಾಗಿಸುತ್ತದೆ. ಕಿವಿ ಹಣ್ಣನ್ನು ಡೈರಿ ಉತ್ಪನ್ನಗಳೊಂದಿಗೆ ಬೆರೆಸಬಾರದು. ನಂಬರ್ 2, ಮೊಸರು. ಕಿವಿ ಹಣ್ಣನ್ನು ತಿಂದ ನಂತರ ತಪ್ಪಾಗಿಯೂ ಮೊಸರನ್ನು ಸೇವಿಸಬಾರದು. ಕಿವಿ ಹಣ್ಣು ತಿಂದ ನಂತರ ಮೊಸರು ಸೇವಿಸುವುದು ತುಂಬ ಹಾನಿಕಾರಕ. ಇವೆರಡನ್ನು ಒಟ್ಟಿಗೆ ಸೇವಿಸುವುದರಿಂದ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಅನೇಕ ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇದರ ಸೇವನೆಯಿಂದ ಮಲಬದ್ಧತೆ, ಗ್ಯಾಸ್ ಸಮಸ್ಯೆ, ಹೊಟ್ಟೆ ನೋವು, ವಾಂತಿ, ಈ ಎರಡರ ಸೇವನೆಯಿಂದ ತ್ವಚೆಯ ಅಲರ್ಜಿ ಅಥವಾ ಹಲವು ಚರ್ಮ ಸಂಬಂಧಿ ಸಮಸ್ಯೆಗಳು, ನೆಗಡಿ, ಕೆಮ್ಮು ಮುಂತಾದ ಸಮಸ್ಯೆಗಳಿಂದ ಬಳಲಬಹುದು. ಇವೆರಡರ ಸೇವನೆಯಿಂದ ಹಲವು ಸಮಸ್ಯೆಗಳು ಹೆಚ್ಚಾಗುತ್ತವೆ, ಆದ್ದರಿಂದ ಅವುಗಳನ್ನು ಎಂದಿಗೂ ಒಟ್ಟಾಗಿ ಸೇವಿಸಬಾರದು. ಕ್ಯಾರೆಟ್. ಕಿವಿ ಹಣ್ಣನ್ನು ತಿಂದ ನಂತರ ಕ್ಯಾರೆಟನ್ನು ಎಂದಿಗೂ ಸೇವಿಸಬಾರದು. ಈ ಎರಡರ ಸಂಯೋಜನೆಯು ನಿಮಗೆ ಹಾನಿಕಾರಕವಾಗಿದೆ. ಇವೆರಡನ್ನು ಒಟ್ಟಿಗೆ ಸೇವಿಸುವುದರಿಂದ ನಿಮ್ಮ ಪಿತ್ತರಸವನ್ನು ಹೆಚ್ಚಿಸಬಹುದು. ಇದು ನಿಮ್ಮ ಎದೆಯಲ್ಲಿ ಸುಡುವ ಸಂವೇದನೆಯನ್ನು ಉಂಟು ಮಾಡಬಹುದು. ಎಷ್ಟು ಸಮಯದ ನಂತರ ನಾನು ಅದನ್ನು ಸೇವಿಸಬೇಕು? ಅದನ್ನು ಸೇವಿಸಿದರೆ ಎಷ್ಟು ಸಮಯದ ನಂತರ ಎಂಬುದು ಈಗ ಪ್ರಶ್ನೆಯಾಗಿದೆ. ಅಂತಹ ಸಂಯೋಜನೆಯೊಂದಿಗೆ ಊಟದ ನಡುವೆ ಕನಿಷ್ಠ 1 ಅಥವಾ 2 ಗಂಟೆಗಳ ಅಂತರವಿರಬೇಕು. ಆದರೆ ನೀವು ಕನಿಷ್ಠ 2 ಗಂಟೆಗಳ ಅಂತರವನ್ನು ಇಟ್ಟುಕೊಳ್ಳಬೇಕು ಎಂದು ನಮ್ಮ ಅನುಭವದೊಂದಿಗೆ ನಾವು ನಿಮಗೆ ಹೇಳಲು ಬಯಸುತ್ತೇವೆ. ಕಿವಿ ಹಣ್ಣನ್ನು ತಿನ್ನಲು ಸರಿಯಾದ ಸಮಯ ನೋಡಿ. ಕಿವಿ ಹಣ್ಣನ್ನು ತಿನ್ನಲು ಉತ್ತಮ ಸಮಯ ಬೆಳಗ್ಗೆ. ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಿವಿ ಹಣ್ಣನ್ನು ತಿನ್ನಬೇಕು. ಇದು ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾಗಲಿದೆ, ಏಕೆಂದರೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸುವುದರಿಂದ ಅನೇಕ ರೋಗಗಳು ಗುಣವಾಗುತ್ತವೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.